ದಿನಗಳು ನಂತರ ಚೈತನ್ಯವರು ಮತ್ತೊಂದು ಕಲ್ಟ್ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೇ ಕತೆ ಬಹುಶಃ ಕೆಲವರು ನಿರ್ಮಾಪಕರ ಕೈಯಲ್ಲಿ ಒಂದು ಮಾಸ್ ಎಂಟರ್ಟೈನರ್ ಸಿನಿಮಾ ಆಗ್ಬೋದು, ಆದರೆ ಚೈತನ್ಯವ್ರ ಕೈಯಲ್ಲಿ ಇದೊಂದು ಕಲ್ಟ್ ಸಿನಿಮಾ ಆಗಿದೆ. ಅದ್ಭುತವಾಗಿದೆ. ಏನು 85ರ ದಶಕ ಆ ಸಮಯದಲ್ಲಿ ಬೆಂಗಳೂರನ್ನು ಕಣ್ಮುಂದೆ ಬರೋ ಥರ ಚಿತ್ರಿಸಿದ್ದಾರೆ. ಎಲ್ಲೂ ಒಂದು ಸಿನಿಮಾ ನೋಡ್ತಿದ್ದೀವಿ ಅನ್ಸಲ್ಲ, ನಮ್ಮ ಕಣ್ಣೆದುರುಗಡೆ ಎಲ್ಲ ಘಟನಾವಳಿಗಳು ನಡೀತಾ ಇದೆ ಅನ್ನೋ ಥರ ಭಾಸವಾಗುತ್ತೆ. ಪರ್ಫಾರ್ಮೆನ್ಸಿಂದ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಅಥವಾ ಆ ಇರಾನ ಮರುಸೃಷ್ಟಿ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಫುಲ್ ಮಾರ್ಕ್ಸ್ ಕೊಡ್ಬೋದಾದಂಥ ಸಿನಿಮಾ. ಖಂಡಿತವಾಗೂ ಇದೊಂದು ಕನ್ನಡ ಹೆಮ್ಮೆಯ ಸಿನಿಮಾ. ಏನಂದರೆ ಈಗ ಕನ್ನಡಿಗರು ಇದನ್ನು ನೋಡಿ ಗೆಲ್ಸ್ಕೊಳ್ತಿದ್ರೆ ಖಂಡಿತ ತಪ್ಪು ಚಿತ್ರಪ್ರೇಮಿಗಳದೇ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಎಫರ್ಟು, ಅಷ್ಟು ಒಂದು ಸೃಜನಶೀಲತೆ ಅಥವಾ ಅಷ್ಟೊಂದು ಮೇಕಿಂಗ್ ಕ್ವಾಲಿಟಿ ಈ ಸಿನಿಮಾದಲ್ಲಿದೆ. ಯಾವ ಭಾಷೆಯ ಸಿನಿಮಾಗಳಿಗೆ ಬೇಕಾದರೂ ಇದನ್ನು ಮುಂದಿಟ್ಟು ನಾವು ತೋರಿಸ್ಬೋದಾದಂಥ, ಹೆಮ್ಮೆ ಪಡ್ಬೋದಾದ ಸಿನಿಮಾ. ರೌಡಿಸಮ್ ಸಿನಿಮಾ ಅಂದ ತಕ್ಷಣ ರೌಡಿಸಮ್ನ ವೈಭವೀಕರಿಸುವ ಪ್ರಶ್ನೆ ಇಲ್ಲ ಇಲ್ಲಿ. ಈ ಸಿನಿಮಾ ನೋಡಿದ ನಂತರ ಅದು ಮಾಡಬಾರ್ದು ಅಂತಲೇ ಅನಿಸುತ್ತೆ ಹೊರತು ಯಾರಿಗೂ ವೈಭವೀಕರಿಸುವಂಥ ಪ್ರಶ್ನೆ ಇಲ್ಲ. ಭಾಳ ಅದ್ಭುತವಾದ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ನಾವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಯಾಕಂದರೆ ಆ ಎಕ್ಸ್ಪೀರಿಯೆನ್ಸ್ ಸಿಗೋದು ಥಿಯೇಟ್ರಲ್ಲೇ. ನೀವು ಯಾವುದೇ ಸಣ್ಣ ಪರದೆಯಲ್ಲಿ ನೋಡಿದ್ರೆ ಖಂಡಿತವಾಗಿ ಇದರ 100% ರಸ ಸ್ವಾದ ಮಾಡೋಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಬಲರಾಮನ ದಿನಗಳು ಕನ್ನಡದ ಒಂದು ಅದ್ಭುತ ಸಿನಿಮಾ, ತಾಂತ್ರಿಕವಾಗಿ ಬಹಳ ಮೇಲ್ಮಟ್ಟದಲ್ಲಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ.